ರಾಜ್ಯ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ದಿನದಿಂದ ದಿನಕ್ಕೆ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮುತ್ತಾ ಇರುವಂತಹ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಎಐಸಿಸಿಯಲ್ಲಿ ಮಹತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಜಮೀರ್ ಅಹಮದ್ಗೆ ಇರುವಂತಹ ಜನಪ್ರಿಯತೆಯನ್ನ ಮನಗಂಡು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರಲಾಗದಷ್ಟು ಬ್ಯುಸಿಯಾಗಿರುವಂತಹ ಜಮೀರ್ ಅಹಮದ್ ಕೇರಳ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಈಗ ಕೇರಳದ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕವಾಗಿರೋದ್ರಿಂದ ಅವರನ್ನ ರಾಜ್ಯ ಪ್ರಚಾರಕ್ಕೆ ಕಳುಹಿಸೋಕೆ ಅವಕಾಶವನ್ನ ನೀಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿನ ಪ್ರಚಾರಕ್ಕಾಗಿ ಜಮೀರ್ ಅಹಮದ್ ಏಪ್ರಿಲ್ 4ರಿಂದ 3 ದಿನ ಬರಬೇಕಾಗಿತ್ತು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಜಮೀರ್ ಅವರನ್ನ ಕರೆಸುವಂತೆ ಮನವಿಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಜಮೀರ್ ಮುಖ್ಯಮಂತ್ರಿಗಳು 3 ದಿನ ಬಂದು ಪ್ರಚಾರ ಮಾಡುವಂತೆ ಸೂಚಿಸಿದ್ದಾರೆ. ಆದರೆ ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ನನ್ನನ್ನ ಬಿಡ್ತಾನೆ ಇಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಐಸಿಸಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರ ವಿಶೇಷ ಕಾಳಜಿಯಿಂದ ಜಮೀರ್ ಅಹಮದ್ ಖಾನ್ಗೆ ಮಹತ್ವದ ಸ್ಥಾನ ದೊರೆತಿದೆ. ಎಐಸಿಸಿಯ ಅಲ್ಪಸಂಖ್ಯಾತ ಘಟಕದ ಸಲಹಾ ಪರಿಷತ್ತಿನ ಸದಸ್ಯರಾಗಿ ಈಗ ಜಮೀರ್ ಅಹಮದ್ ಅವರನ್ನ ನೇಮಿಸಿ ಎಐಸಿಸಿ ಆದೇಶವನ್ನ ಹೊರಡಿಸಿದೆ. ವೇಣುಗೋಪಾಲ್ ಅವರಿಗೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲುವು ಬಹಳ ಮುಖ್ಯ. ಯಾಕಂತಂದ್ರೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅವರು ಮುಖ್ಯಮಂತ್ರಿಯ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಗುವಂತಹ ಎಲ್ಲ ಅವಕಾಶಗಳನ್ನ ಈಗ ವೇಣುಗೋಪಾಲ್ ಅವರು ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಗುರುತಿಸುವಂತಹ ಕೆಲಸವನ್ನ ಕೆಸಿ ವೇಣುಗೋಪಾಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರದಲ್ಲಿ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ಗೆ ಸಚಿವ ಸ್ಥಾನದ ಬಡ್ತಿಯನ್ನ ನೀಡಲಾಗಿತ್ತು. ಅದೇ ರೀತಿ ಜಮೀರ್ ಅಹಮದ್ ಅವರನ್ನ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸದಿರೋಕೆ ಈಗ ವೇಣುಗೋಪಾಲ್ ಅವರು ನಿರ್ಧರಿಸಿದ್ದಾರೆ. ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಮುಸ್ಲಿಂ ಸಮುದಾಯದ ಫೇಸ್ಗಾಗಿ ಜಮೀರ್ ಅವರನ್ನ ಮುನ್ನೆಲೆಗೆ ತರೋಕೆ ಈಗ ವೇಣುಗೋಪಾಲ್ ವಿಶೇಷ ಆಸಕ್ತಿಯನ್ನ ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಮೀರ್ ಒಬ್ಬರಿಗೆ ಅಲ್ಲದೆ ರಾಜ್ಯದಿಂದ ನಾಸಿರ್ ಹುಸೇನ್, ರೆಹಮಾನ್ ಖಾನ್ ಮತ್ತು ಎನ್ಎ ಹ್ಯಾರಿಸ್ಗೂ ಕೂಡ ಎಐಸಿಸಿಯಲ್ಲಿ ಸ್ಥಾನ ದಕ್ಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.